ವೀಕ್ಷಕರೇ, ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕಥೆಗೆ ಸ್ವಾಗತ. ಈ ದಿನ ಕೂಡ ಒಂದು ಆತ್ಮೀಕ ಕಥೆಯನ್ನು ನೋಡೋಣ. ಬಡ್ಡಿಯು ಮರಿ. ಅರಬ್ಬಿ ದೇಶದಲ್ಲಿ ಒಂದು ಕತೆ ಹೀಗಿದೆ. ಒಬ್ಬನು ತನ್ನ ನೆರೆಯವನ ಬಳಿಯಲ್ಲಿ ಒಂದು ಜಾಡಿಯನ್ನ ಅಥವಾ ಒಂದು ಪೊರಕೆ ಎರುವಲನ್ನ ಸಾಲವಾಗಿ ಪಡೆದನು. ಒಂದು ವಾರ ಕಳೆದ ನಂತರವಾಗಿ ಅದನ್ನು ಹಿಂದೆ ಕೊಡುವಾಗ ಅದರೊಂದಿಗೆ ಒಂದು ಬಡ್ಡಿಯಾಗಿ ಇನ್ನೊಂದು ಚಿಕ್ಕ ಜಾಡಿಯನ್ನ ಕೊಟ್ಟನು. ಎರುವಲು ಕೊಟ್ಟವನಿಗೆ ಬಹಳ ಸಂತೋಷವಾಯಿತು. ನನ್ನ ಜಾಡಿ ಮರಿ ಹಾಕಿತು ಎಂದು ಹೇಳಿ ಬಹಳ ಆನಂದಪಟ್ಟನು, ಸಂತೋಷಪಟ್ಟನು. 10 ದಿನಗಳ ನಂತರ ಅವನ ನೆರೆಮನೆಯ ವ್ಯಕ್ತಿ ತಿರುಗಿ ಇವನ ಬಳಿಯಲ್ಲಿದ್ದಂಥ ಬೆಳ್ಳಿಯ ಒಂದು ಪಾತ್ರೆಯನ್ನ ತಿರುಗಿ ಸಾಲವಾಗಿ ತೆಗೆದುಕೊಂಡನು. ಇದು ಕೂಡ ಒಂದು ಬಡ್ಡಿಯಾಗಿ ಒಂದು ಮರಿ ಹಾಕುವುದೆಂದು ಎನಿಸಿ ಬೆಳ್ಳಿಯ ಆ ಪಾತ್ರೆಯನ್ನ ಸಾಲವಾಗಿ ಕೊಟ್ಟನು. ಆದರೆ ವಾರಗಳು ಕಳೆದವು, ತಿಂಗಳು ಕಳೆದವು. ಕೊಟ್ಟಂತ ಬೆಳ್ಳಿ ಪಾತ್ರೆ ಹಿಂದಕ್ಕೆ ಬರಲೇ ಇಲ್ಲ. ಆದ್ದರಿಂದ ಸಾಲ ಕೊಟ್ಟವನು ತನ್ನ ಪಾತ್ರೆಯನ್ನ ಹಿಂತಿರುಗಿಸುವಂತೆ ಆ ನೆರೆಯವನ ಬಳಿಯಲ್ಲಿ ಕೇಳಿದಾಗ ಆ ನೆರೆಯವನು ದೊಡ್ಡ ಧ್ವನಿಯಿಂದ ಅಳುತ್ತಾ ಹೀಗೆ ಹೇಳಿದ, ನೀನು ಕೊಟ್ಟಂತ ದೊಡ್ಡ ಬೆಳ್ಳಿಯ ಪಾತ್ರೆ ಪ್ರಸವದಲ್ಲಿ ಸತ್ತು ಹೋಯಿತು, ನಾನೇನು ಮಾಡಲಿ ಎಂದು ಗೋಳಾಡಿದ. ನೋಡಿ, ಆ ವ್ಯಕ್ತಿ ಜಾಡಿ ಮರಿ ಹಾಕಿದ್ದನ್ನ ನಂಬಿದವನು ಪ್ರಸವದಲ್ಲಿ ಬೆಳ್ಳಿ ಪಾತ್ರೆ ಕೂಡ ಸತ್ತದನ್ನ ನಂಬಲೇಬೇಕಲ್ವಾ? ಹಣವು ಬಡ್ಡಿಯನ್ನ ಮರಿಯಾಗಿ ಕೊಡುತ್ತದಂತ ಯಾರು ಹೇಳ್ತಾರೋ ಅಂಥವರಿಗೆ ಅಂತ್ಯದಲ್ಲಿ ಇದೇ ವಿಧದಲ್ಲಿ ಅವರು ಮಾರಿಸುವಂಥವರಾಗಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವ ಮಕ್ಕಳೇ, ಸಾಲಕ್ಕೆ ಬಡ್ಡಿ ತೆಗೆಯದೆ ಲಾಭಕ್ಕೆ ಹಣ ಕೊಡದೆ ಸಧರ್ಮಿಯಾಗಿರುವುದರಿಂದ ಅವನು ಬಾಳುವನೆಂಬುದಾಗಿ ಯೆಹೆಜ್ಕೇಲ ಗ್ರಂಥ 18ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ. ಹಾಗಿರುವುದಾದರೆ ನೀನು ಆಶೀರ್ವದಿಸಲ್ಪಡಬೇಕಾದ್ರೆ ನೀನು ಬಡ್ಡಿಯನ್ನ ಕೊಡಬೇಡ. ನನ್ನ ಜನರಲ್ಲಿ ಒಬ್ಬನಿಗೆ ನೀನು ಸಾಲ ಕೊಟ್ಟರೆ ಅವನಿಂದ ನೀನು ಬಡ್ಡಿಯನ್ನ ಪಡೆಯಬಾರದೆಂಬುದಾಗಿ ಸತ್ಯವೇದ ವಾಕ್ಯ ಹೇಳುತ್ತದೆ. ಪರದೇಶಿಯವನಿಗೆ ಬಡ್ಡಿ ಕೊಡಬಹುದೇ ಹೊರತು ಸ್ವದೇಶದವನಿಗೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನ ಅಭಿವೃದ್ಧಿಪಡಿಸುವನೆಂಬುದಾಗಿ ದೇವರ ವಚನ ಹೇಳ್ತದೆ. ಹಾಗಾದರೆ ಇನ್ನೊಂದು ಆತ್ಮೀಕ ಸಂದೇಶದೊಂದಿಗೆ ನಿಮ್ಮನ್ನು ನಾನು ಸಂಧಿಸ್ತೇನೆ, ಮತ್ತೆ ಭೇಟಿಯಾಗ್ತೇನೆ. ನಿಮ್ಮ ಸಹೋದರ ಪೌಲ್ ಜಾಯ್.